ಹಲೋ ಫ್ರೆಂಡ್ಸ್, ನಾನು ಈ ದಿನ ಹೆಲ್ತಿ ಬೀಟ್ರೋಟ್ ಜ್ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಬೀಟ್ರೂಟು ಸ್ವಲ್ಪ 1 ಇಂಚು ಅಥವಾ ನಾವು ಮಾಡುವ ಎಷ್ಟು ಮಾಡ್ತೀವಿ ಲೋಟ ಅದರ ಮೇಲೆ ಅನುಸಾರವಾಗಿ ಹಾಕೋಬೇಕು. ಶುಂಠಿನ ನಾನು 1/4 ಇಂಚಷ್ಟು ಶುಂಠಿ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಅರ್ಧ ಕ್ಯಾರೆಟನ್ನು ಹಚ್ಚಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ಮಾಡೋ ವಿಧಾನ ಹೇಗೆ ಅಂತ ತೋರಿಸ್ತೀನಿ. ಬೀಟ್ರೂಟು, ಶುಂಠಿ, ಕ್ಯಾರೆಟು, ಒಂದು ಚಿಟಿಕೆಯಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. 8 ಮೆಣಸಿನ ಕಾಳನ್ನು ಸೇರಿಸ್ತಾ ಇದ್ದೀನಿ. ಒಂದು ಕಡ್ಡಿ ಕರಿಬೇವು ಎಲೆ ಸೇರಿಸ್ಕೊತಾ ಇದ್ದೀನಿ. ಒಂದು ಸಾಂಬಾರು ಸೊಪ್ಪು ಹಾಕೋತಾ ಇದ್ದೀನಿ. ಚಿಕ್ಕದು 2 ವೀಳ್ಯದೆಲೆ, ಚಿಕ್ಕದು 2 ವೀಳ್ಯದೆಲೆನ ಸೇರಿಸ್ತಾ ಇದ್ದೀನಿ. ಇವಾಗ ಸ್ವಲ್ಪ ವಾಟರ್ ಸೇರಿಸ್ತಾ ಇದ್ದೀನಿ. ಇದಿಷ್ಟು ಮಿಕ್ಸಿ ಮಾಡ್ತೀನಿ. ಇದು ಮಾರ್ನಿಂಗ್ ಜ್ಯೂಸ್. ಇದು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ಆರೋಗ್ಯಕರವಾಗಿರ್ಬೋದು. ತುಂಬ ಒಳ್ಳೆಯದು. ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಹಂಗಾಗಿ ನಮ್ಮ ಮನೇಲಿ ಇದನ್ನು ಮಾಡ್ತಾಯಿರ್ತೀನಿ. ಹಂಗೆ ನಿಮಗೆ ಒಂದು ಸರಿ ಮಾಡಿ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ. ಇವಾಗ ರೆಡಿ ಆಯಿತು. ಇವಾಗ ನಿಂಬೆ ರಸ ಹಾಕ್ತಾಯಿದ್ದೀನಿ. ಹಲೋ ಫ್ರೆಂಡ್ಸ್, ನಾನು ಈ ದಿನ ಹೆಲ್ತಿ ಬೀಟ್ರೋಟ್ ಜ್ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ತುಂಬ ಒಳ್ಳೆಯದು ಮತ್ತು ಆರೋಗ್ಯಕರ ಮತ್ತು ಸ್ಕಿನ್ ಗ್ಲೋ ಆಗುತ್ತೆ. ಸಿ ವಿಟಮಿನ್ ಇದೆ, ಮ್ಯಾಗ್ನೀಸಿಯಮ್ ಮತ್ತು ಕಬ್ಬಿಣದ ಐರನ್ ಕಂಟೆಂಟ್ ಇದೆ. ತುಂಬ ಬಾಡಿಗೆ ಒಳ್ಳೆಯದು ಮತ್ತು ಸುಸ್ತು ಕಡಿಮೆ ಆಗುತ್ತೆ. ಬೇಸಿಗೆಗಂತೂ ಇದು ಒಳ್ಳೆಯ ಔಷಧಿ. ಸುಸ್ತು ಎಲ್ಲ ಕಡಿಮೆ ಆಗುತ್ತೆ, ಬಾಯಾರಿಕೆ ಕಡಿಮೆ ಆಗುತ್ತೆ. ಇಷ್ಟೆಲ್ಲ ಸಹ ಇದರಲ್ಲಿ ಮೆಡಿಸಿನ್ ಗುಣಗಳಿದೆ. ದಯವಿಟ್ಟು ಒಂದು ಸರಿ ಮಾಡ್ಕೊಂಡು ಕುಡೀರಿ ಫ್ರೆಂಡ್ಸ್. ಹಾಗೆ ಮರೆಯದೆ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.